ಜ್ಯೂಸ್ ಕುಡಿತಾ ನಿಂತಿದ್ದ ಮಹಿಳೆಯ ಸರವನ್ನ ಕಳ್ತನ ಮಾಡಲಾಗಿದೆ. ಬೇಕರಿ ಮುಂದೆ ನಿಂತಿದ್ದ ಮಹಿಳೆಯ ಸರ ಕಿತ್ತು ಪರಾರಿಯಾಗಿರೋದು ನೋಡಿ. ಇತ್ತೀಚೆಗೆ ಕಳ್ತನ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಬಂಗಾರದ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮೊದಲು ಕಳ್ತನ ಆಗ್ತಾ ಇತ್ತು, ಈಗ ಎಲ್ಲಿ ಬೇಕಲ್ಲಿ ಕಳ್ತನ ಆಗ್ತಾ ಇದೆ. ನೀವು ನೀರು ಕುಡಿತಾ, ಜ್ಯೂಸ್ ಕುಡಿತಾ, ಪಾನಿಪುರಿ ತಿಂತ, ಮಸಾಲೆ ದೋಸೆ ತಿಂತ, ಎಲ್ಲಿ ನಿಂತಿರ್ತೀರಾ, ಎಲ್ಲಿ ಕುಡಿತಾ ಇರ್ತೀರಾ, ಅಲ್ಲಿಂದಾನೇ ಸರ ಎಗರಿಸ್ಕೊಂಡು ಹೋಗ್ತಾರೆ. ಬಹಳ ಹುಷಾರಾಗಿರ್ಬೇಕು. ಇದು ನೆಲಮಂಗಲದ ಗುಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ನಲ್ಲಿ ನಡೆದಿರೋ ಘಟನೆ. ಗ್ರಾಹಕರ ಸೋಗಿನಲ್ಲಿ ಬಂದು ಮಹಿಳೆಯ ಮಾಂಗಲ್ಯ ಸರಕ್ಕೆ ಕನ್ನ ಹಾಕಿರೋದು. ಅಂಬಿಕಾ ಎಂಬುವವರ 60 ಗ್ರಾಂ ಮಾಂಗಲ್ಯ ಸರವನ್ನು ಕಳ್ತನ ಮಾಡಲಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಇಬ್ಬರು ಖತರ್ನಾಕ್ ಸರಗಳರ ಕೈ ಚಳಕ ಸೆರೆ ಸಿಕ್ಕಿದೆ. ಗ್ರಾಹಕರಂತೆ ಬಂದು ಜ್ಯೂಸ್ ಕುಡಿದು ಹೊಂಚಾಕಿ ಕೃತ್ಯ ಎಸಗಿರೋದು. ಕೂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರೋದು ನೀವು ದೃಶ್ಯದಲ್ಲಿ ನೋಡಿದ್ರೆ ಗಮನಿಸ್ತೀರಾ. ನೋಡಿ, ಅಲ್ಲಿ ಮಹಿಳೆಯರಿದ್ದಾರೆ, ಜನ ಇದ್ದಾರೆ, ತುಂಬ ಜನ ನಿಂತಿದ್ದಾರೆ. ಪಾಪ ಒಬ್ರು ಲೇಡಿ ಮಾತಾಡ್ಕೊಂಡು ಜ್ಯೂಸ್ ಕುಡಿತಾ ನಿಂತಿದ್ದಾರೆ. ಆ ಲೇಡಿ ಕೆಳಗಡೆ ಬಿದ್ದು ಹೋದ್ರೂ ಬಿಡಲಿಲ್ಲ. ಸರ ಹೆಂಗೆ ಎಗರಿಸ್ಕೊಂಡು ಹೋದ್ರು ನೋಡಿ. ನಿಧಾನಕ್ಕೆ ಹೊಂಚಾಕೋದು ನೋಡಿ 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 ಹೇಗೆ ಕದಿತಾನೆ ಅಂತ. ಕದ್ದು ಎಸ್ಕೇಪ್ ಆಗಿದ್ದಾನೆ. 60 ಗ್ರಾಮ್ ಅಂತೆ. ಈಗಿನ ರೇಟಲ್ಲಿ 1 ಗ್ರಾಮ್ ತಗೊಳಕ್ಕೆ ಹಿಂದೆ ಮುಂದೆ ನೋಡಬೇಕು, ಯೋಚನೆ ಮಾಡಬೇಕು. 60 ಗ್ರಾಮ್ ಅಂದರೆ ಯೋಚನೆ ಮಾಡಿ. ನೆಲಮಂಗಲದ ಗುಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ಘಟನೆ ನಡೆದಿರೋದು. ಈ ಕಾರಣಕ್ಕೇ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದು. ಅಲ್ಲ ರೀ, ನಮ್ಮ ಮಾಂಗಲ್ಯ ಸರ ನಾವು ಹಾಕೊಂಡು ಬರೋಂಗಿಲ್ವಾ? ಗಂಡನ ಮೇಲೆ ಪ್ರೀತಿ, ಗೌರವ ಅಂತೆಲ್ಲ. ಹೌದು, ಜೀವನೂ ಉಳಿಬೇಕಲ್ಲ. ಇಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೆ ಕತ್ತು ಸೀಳ್ಕೊಂಡು ಹೋಗುತ್ತೆ, ತಲೆಗೆ ಏನಾದರೂ ಬಡಿದ್ರೆ ರಕ್ತಸ್ರಾವ ಆಗಿಬಿಟ್ರೆ. ಸೊ ಈ ಥರದ್ದೆಲ್ಲ ಗಮನ ಹರಿಸ್ಬೇಕಾಗತ್ತೆ ನೋಡಿ. ಅವಾಗೆಲ್ಲ ರಾತ್ರಿ ಕಳ್ತನ ಆಗುತ್ತೆ ಅಂತಿದ್ರು, ಈಗ ಹಾಗೇನಿಲ್ಲ. ಹಗಲು ನಿರ್ಜನ ಪ್ರದೇಶ ಅವೆಲ್ಲ ಇಲ್ಲವೇ ಇಲ್ಲ. ನೀವೆಲ್ಲಾರ ನಿಂತೀರಿ, ನೀವೇನಾರ ಮಾಡ್ತಾರಿ, ಕದಿಬೇಕು, ಕದಿತಾರೆ, ಎಸ್ಕೇಪ್ ಆಗ್ತಾರೆ. ಹಾಗಾಗಿ ಸ್ವಲ್ಪ ಹೆಣ್ಮಕ್ಳು ವಾಕ್ ಹೋಗುವಾಗ, ಬಸ್ನಲ್ಲಿ ಟ್ರಾವೆಲ್ ಮಾಡುವಾಗ, ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಈ ಥರ ಬೇಕ್ರಿ ಮುಂದೆ ಜ್ಯೂಸ್ ಕುಡಿತಾ, ಅಲ್ಲೆಲ್ಲೋ ಪಾನಿಪುರಿ ತಿಂತಾ, ಇನ್ನೇನೋ ಶಾಪಿಂಗ್ ಮಾಡ್ತಾ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ನಿಮ್ಮ ಒಡವೆಗಳು ಕಾಣಿಸ್ದೇ ಇರೋ ಥರ ಕವರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಜೀವನೇ ತೆಗೆದುಬಿಡ್ತಾರೆ ಈ ಕಳ್ಳರು ನೋಡಿ. ಯಾವ ರೀತಿಯಾಗಿ ವಿತಿನ್ ಅ ಸೆಕೆಂಡ್, ಒಂದು ಕ್ಷಣದಲ್ಲಿ ಮಾಂಗಲ್ಯ ಚೈನನ್ನು ಎಗರಿಸ್ಕೊಂಡು ಹೋಗಿರೋದು ಇದು ನೋಡಿ. ಏನೋ ತಿಂತಾ ಕುಡಿತಾ ನೋಡ್ತಾ 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 ಹಿಂದಿನ ಕೈ ಹಾಕಿದ್ದು, ಎಳ್ದಿದ್ದು, ಕಿತ್ಕೊಂಡು ಹೋಗಿದ್ದಾನೆ. ನಾವು ಹೆಣ್ಮಕ್ಳು ಕೆಲ್ಸಕ್ಕೆ ಬೇರೆ ಹೋಗೋರು, ಟೈಮಿಂಗ್ಸು ಇರಲ್ಲ. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಬಸ್ಸಲ್ಲಿ ಬರಬೇಕಾಗತ್ತೆ, ರಾತ್ರಿ 11 ಗಂಟೆಗೆ ಹೋಗಬೇಕಾಗತ್ತೆ. ಎಚ್ಚರಿಕೆಯಿಂದ ಇರಬೇಕು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈ ಪ್ರಕರಣದ ಡೀಟೇಲ್ಸ್ ಈ CC ಕ್ಯಾಮ್ರಾದ ವಿಜುವಲ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಾಡಾಗಲೇ ನಡೆದಿರುವಂಥದ್ದು ಘಟನೆ. ಕಳ್ಳರ ಬಗ್ಗೆ ಏನಾದರೂ ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಆ ಮಹಿಳೆ ಪರಿಸ್ಥಿತಿ ಯಾವ ಥರ ಇದೆ? ನಿತಿ, ಏನು ಕುದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು, ಸದ್ಯ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಏನು ಈ ಒಂದು ಖತರ್ನಾಕ್ ಕದಿಮರಿಗಾಗಿ ಬಲೆ ಬೀಸಿದ್ದಾರೆ. ಸದ್ಯ ಏನು ಈ ಚಿನ್ನದ ಮಾಂಗಲ್ಯ ಸರ ಎಳೆಯುವ ರಭಸದಲ್ಲಿ ಮಹಿಳೆ ಈ ಒಂದು ನೆಲಕ್ಕೆ ಬಿದ್ದಿದ್ದು, ಸದ್ಯ ಆಕೆ ಸ್ಥಿತಿ ಏನು ಸುಧಾರಿಸಿದ್ದು, ಆಕೆ ಪ್ರಾಣಾಪಾಯದಿಂದ ಕೂಡ ಪಾರಾಗಿದ್ದಾಳೆ. ಏನು ಆತ ಚಿನ್ನದ ಸರವನ್ನ ಎಳೀತಾ ಎಸ್ಕೇಪ್ ಆಗ್ತಿದ್ದಂತೆ ಏನು ಆ ಇಬ್ಬರು ಕದಿಮರನ್ನ ಈ ಮಹಿಳೆಯರೇ, ಸ್ವಂತಹ ಇಬ್ಬರು ಮಹಿಳೆಯರು ಒಂದಷ್ಟು ದೂರ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಂದನೇ ಓಡೋಡಿ ಹೋಗಿದ್ದಾರೆ. ಆದ್ರೂ ಕೂಡ ಬೈಕ್ ನಲ್ಲಿ ಬಂದಿದ್ದಂತಹ ಕದಿಮರು ಇವರ ಕಣ್ತಪ್ಪಿಸಿ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಇಲ್ಲಿ ಎಲ್ಲರ ಏನು ಹಗಲೇ ಏನು ನಡು ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಅಲ್ಲಿದ್ದಂತಹ ಜನ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಏನು ಈ ಕದಿಮ ಆಕೆಯ ಕುತ್ತಿಗೆಗೆ ಕೈ ಹಾಕಿ ಸರ ಎಳೆದು ಓಡ್ತಾ ಇದ್ರು ಕೂಡ ಜನ ನಿಂತು ನೋಡ್ತಿದ್ರೆ ಹೊರತು ಏನು ಆತನನ್ನ ಹಿಡಿಯುವ ಪ್ರಯತ್ನ ಮಾಡಲಿಲ್ಲ ಎಂಬುದು ಸದ್ಯ ಮಹಿಳೆಯ ಆಕ್ರೋಶವಾಗಿರುವಂತದ್ದು. ಮಹಿಳೆಯ ಹೇಳಿಕೆ ಹಾಗೂ CCTV ಆಧಾರದ ಮೇಲೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಏನು ಇತ್ತೀಚೆಗೆ ಗ್ರಾಮೀಣ ಭಾಗಗಳಲ್ಲಿ ಈ ರೀತಿ ಸರಗಳ್ಳತನ ಹೆಚ್ಚಾಗಿದ್ದು, ಪೊಲೀಸರ ನಿರ್ಲಕ್ಷ್ಯ ಕೂಡ ಹೆಚ್ಚಾಗಿದೆ ಅನ್ನೋದು ಸಾರ್ವಜನಿಕರ ಆಕ್ರೋಶವಾಗಿದ್ದು, ಇದಕ್ಕೆಲ್ಲ ಆದಷ್ಟು ಬೇಗ ಕಡಿವಾಣ ಹಾಕಬೇಕಾಗಿದೆ. ಆದಷ್ಟು ಏನು ಬೀಟ್ ಪೊಲೀಸರು ತಮ್ಮ ಕೆಲಸವನ್ನ ಹೆಚ್ಚಿನ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ನೀತೆ. ಓಕೆ, ಥ್ಯಾಂಕ್ ಯು ಕಾರ್ತಿಕ್. ತಮ್ಮ ಡೀಟೇಲ್ಸ್ಗೆ